ಇಂದು ರಥಸಪ್ತಮಿ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ವಿವಿಧ ದೇವಾಲಯಗಳು ಕೂಡ ವಿಶೇಷ ಪೂಜೆ ನೆರವೇರ್ತಾ ಇದೆ. ಅದರಲ್ಲೂ ಮೈಸೂರಿನಲ್ಲಿ ವಿಶೇಷ ಅಂತಂದರೆ ಮೈಸೂರಿನ ಅರಮನೆ ಮುಂಭಾಗ ಅಂದರೆ ಅರಮನೆ ಆವರಣದಲ್ಲಿರುವಂತಹ 8 ದೇವಸ್ಥಾನಗಳ ಉತ್ಸವ ಮೂರ್ತಿಗಳು ಏಕಕಾಲದಲ್ಲಿ ಬಂದು ಅರಮನೆಯ ಮುಂಭಾಗ ಏನು ಪೂಜೆಯನ್ನು ಮಾಡಲಾಗುತ್ತೆ. ರಥಸಪ್ತಮಿ ದಿನ ಏನು ಸೂರ್ಯ ವಂದನೆಯನ್ನು ಅಥವಾ ಸೂರ್ಯರಶ್ಮಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ರಥಸಪ್ತಮಿಯ ದಿನ 8 ದೇವರುಗಳು ಕೂಡ ಏನು ರಥವನ್ನೇರಿ ಈ ಒಂದು ಅರಮನೆಯ ಮುಂಭಾಗ ಇರಿಸಲಾಗುತ್ತೆ. ಏಕಕಾಲದಲ್ಲಿ ಹೀಗೆ ಪೂಜೆ ವಿಧಿವಿಧಾನಗಳನ್ನು ಕೂಡ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಇದೊಂದು ಸಂಪ್ರದಾಯ ಸಾಕಷ್ಟು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಹೀಗಾಗಿ ಪ್ರಮುಖ ದೇವಾಲಯ ಆಗಿರುವಂತಹ ಗಾಯತ್ರಿ ದೇವಸ್ಥಾನ, ತ್ರಿನೇತ್ರೇಶ್ವರನ ದೇವಸ್ಥಾನ, ಭುವನೇಶ್ವರಿ ದೇವಸ್ಥಾನ, ಗೋಪಾಲಸ್ವಾಮಿ ದೇವಸ್ಥಾನ ಹಾಗೂ ಶ್ವೇತವರ ದೇವಸ್ಥಾನ ಹೀಗೆ ಸೇರಿದಂತೆ 8 ದೇವರುಗಳ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ಹಾಗೂ ಈ ಒಂದು ಸಂಪ್ರದಾಯ ಸಾಕಷ್ಟು ವರ್ಷಗಳಿಂದ ಬಂದಿರೋದ್ರಿಂದ ಮೈಸೂರಿನ ಅರಮನೆ ಆವರಣದ ಮುಂದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಕಾಲದಿಂದ ಕಾಲ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಸಾವಿರಾರು ಜನ ಭಕ್ತರುಗಳು ಕೂಡ ಈ ಒಂದು ಅಷ್ಟ ದೇವತೆಗಳನ್ನು ಕೂಡ ಒಂದೆಡೆ ನೋಡಿ ಭಕ್ತಿ ಭಾವಗಳಿಂದ ನಮನವನ್ನು ಸಲ್ಲಿಸಿ ತೆರಳುತ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಥಸಪ್ತಮಿಯನ್ನು ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಭಾಗಗಳು ಕೂಡ ನೆರವೇರಿಸಲಾಗುತ್ತೆ. ಆದರೆ ಅರಮನೆ ಮುಂಭಾಗ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಕ್ತರುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಹಿಂದೂ ಸಂಪ್ರದಾಯದಲ್ಲಿ ರಥಸಪ್ತಮಿಗೆ ತನ್ನದೇ ಆದಂತಹ ಮಹತ್ವ ಇದೆ. ಸಂಕ್ರಾಂತಿ ಕಳೆದ ನಂತರ ಸೂರ್ಯ ತನ್ನ ಪಥವನ್ನು ಮತ್ತೆ ಬದಲಾವಣೆಯನ್ನು ಮಾಡ್ತಾನೆ. ಹಾಗೂ ಸೂರ್ಯದೇವ ತನ್ನ ಏನು ಕುದುರೆಗಳಿದೆ, ಅಶ್ವಗಳಿದೆ, ಆ ಅಶ್ವಗಳಿಂದ ಏರಿ ಪುನಃ ತನ್ನ ಪಥವನ್ನು ಬದಲಿಸ್ತಾನೆ. ಹೀಗಾಗಿ ರಥಸಪ್ತಮಿ ಅಂತಕ್ಕಂಥದ್ದು ಕೂಡ ಒಂದು ಭೌಗೋಳಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಕೂಡ ತನ್ನದೇ ಆದಂತಹ ಒಂದು ಹಿರಿಮೆ ಇದೆ. ಹೀಗಾಗಿ ಅದೇ ನಿಟ್ಟಿನಲ್ಲಿ ಒಂದು ಸಾಂಪ್ರದಾಯಿಕಕ್ಕೂ ಕೂಡ ಈ ಒಂದು ರಥಸಪ್ತಮಿಯನ್ನು ಭಕ್ತಿ ಭಾವಗಳಿಂದನೂ ಕೂಡ ಏನು ಜನ ಪೂಜಿಸ್ತಾರೆ. ಹೀಗಾಗಿ ಮೈಸೂರಿನ ಅರಮನೆ ಮುಂಭಾಗ ಕೂಡ ಮುಂಜಾನೆಯಿಂದಲೇ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೇಷ್ಠತೆ ಯಶಸ್ ಮಾವತು, ನಿಮ್ಮ ಧ್ವನಿ ನ್ಯೂಸ್.